ಸೊ ಇವತ್ತಿನ ಪಥಸಂಚಲನಕ್ಕೆ ಹೈಕೋರ್ಟ್ ಈಗ ಅನುಮತಿಯನ್ನ ನೀಡಿಲ್ಲ, ಸರ್ಕಾರವು ಕೂಡ ಕೊಟ್ಟಿರಲಿಲ್ಲ. ಸೊ ಅನುಮತಿಯನ್ನು ಹೊಸದಾಗಿ ಅನುಮತಿಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಈಗ ಆ ಒಂದು ದಿನದಂದು ಪಥಸಂಚಲನ ಮಾಡೋದಕ್ಕೆ ಈಗ ಹೇಳಿರುವಂಥದ್ದು. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೂಡ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ಇಂದಿನ ಪಥಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿಲ್ಲ, ಸೊ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೇಳಿರೋದು. ಸೊ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಮಧುಕರ್, ಅಂದ್ರೆ ಇವತ್ತು ಚಿತ್ತಾಪುರದಲ್ಲಿ RSSನ ಪಥಸಂಚಲನ ಆಗಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಜಾಗದಲ್ಲಿ ಹೋಗುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಯಾವಾಗ ತಾಲೂಕು ಆಡಳಿತ, ಜಿಲ್ಲಾಡಳಿತ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡಲಿಲ್ಲ, ಹೈಕೋರ್ಟ್ ಹೋಗಿದ್ರೆ ಹೈಕೋರ್ಟ್ ನಲ್ಲಿ ಒಂದಷ್ಟು ಹಿನ್ನೆಲೆಯ ಚರ್ಚೆ ಆಗೋದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಹೈಕೋರ್ಟ್ ಒಂದು ಪ್ರಶ್ನೆಯನ್ನ ಅಂದ್ರೆ ಅರ್ಜಿದಾರರಿಗೆ ಕೇಳುತ್ತೆ, ನೀವು ಒಂದು ಡೇಟ್ ಅನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳುತ್ತೆ. ಅದಕ್ಕೆ ಪ್ರಮುಖವಾಗಿ ಸರ್ಕಾರದ ಪರವಾಗಿ ಹಾಜರಾಗಿದ್ದಂತಹ AG ಅವರು ಒಂದು ಹೇಳ್ತಾರೆ, RSSನ ಪಥಸಂಚಲನ ಜೊತೆಗೆ JB ಮತ್ತೆ ದಲಿತ ಪ್ಯಾಂಥರ್ಸ್ ಅನ್ನುವಂತ ಮತ್ತಷ್ಟು ಸಂಘಟನೆಗಳು ಕೂಡ ಅದೇ ಜಾಗದಲ್ಲಿ ಒಂದು ಅಂದ್ರೆ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಒಂದ್ ಕಡೆ ಏನಾದ್ರು ಕಾನೂನು ಸುವ್ಯವಸ್ಥೆ ಹಾಳಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಇದನ್ನ ನಿರಾಕರಣೆಯನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳಿದಂತ ಸಂದರ್ಭದಲ್ಲಿ ನ್ಯಾಯಪೀಠ ಹೇಳುತ್ತೆ, ಎರಡೂ ಸಂಘಟನೆಗಳು ಅಂದ್ರೆ ಬೇರೆ ಬೇರೆ ಸಂಘಟನೆಗಳೇನಿದ್ರೆ ಅವೆಲ್ಲರೂ ಕೂಡ ಪ್ರತ್ಯೇಕವಾದಂತ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಅನ್ನುವಂತ ಕೇಳಿದಂತ ಸಂದರ್ಭದಲ್ಲಿ ಇದರಲ್ಲಿ RSS ಪರವಾಗಿ ಹಾಜರಿದ್ದಂತ ವಕೀಲರುಗಳು ನಾವು ನವೆಂಬರ್ 2ಕ್ಕೆ ಒಂದು ಕಾರ್ಯಕ್ರಮವನ್ನ ಪಥಸಂಚಲನವನ್ನ ಮುಂದೂಡ್ಕೊಳ್ಳಿಕ್ಕೆ ಆ ದಿನಾಂಕ ನಡೆಸಲಿಕ್ಕೆ ನಮಗೆ ತೊಂದರೆ ಇಲ್ಲ, ಅವತ್ತು ನಾವು ನಡೆಸ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪಥಸಂಚಲನಕ್ಕೆ ಅನುಮತಿ ಕೊಡುವಂತ ವಿಚಾರದಲ್ಲಿ ಸರ್ಕಾರ ಕೂಡ ಅಕ್ಟೋಬರ್ 24ಕ್ಕೆ ಒಂದು ವರದಿಯನ್ನ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಅದರ ಜೊತೆಗೆ ಅರ್ಜಿದಾರರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಈಗೇನು ತಹಸೀಲ್ದಾರರು 2 ದಿನಗಳ ಹಿಂದೆ ಈ ಒಂದು ಮನವಿಯಲ್ಲಿ ಇಂತೆಲ್ಲ ಅಂದ್ರೆ ಮಾಹಿತಿಗಳಿಲ್ಲ ಅಂತೇಳಿ ಹೇಳಿದಾರ, ಆ ಎಲ್ಲಾ ಮಾಹಿತಿಗಳನ್ನು ಒಳಗೊಂಡಂತೆ ಅಂದ್ರೆ ಯಾವ ಜಾಗದಲ್ಲಿ ನೀವು ಪಥಸಂಚಲನ ಮಾಡ್ತೀರಿ, ಎಷ್ಟು ಜನ ಸೇರ್ತಾರೆ, ಭಾಷಣಕಾರರೇನು, ಏನು ಉದ್ದೇಶದಿಂದ ಈ ಒಂದು ಪಥಸಂಚಲನ ನಡೆಸಲಾಗ್ತಾ ಇದೆ, ಈ ಎಲ್ಲಾ ಮಾಹಿತಿಗಳನ್ನು ಒಳಗೊಂಡಂತ ಒಂದು ಅರ್ಜಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡಿ, ಅದರ ಜೊತೆಗೆ ತಹಸೀಲ್ದಾರ್ ಮತ್ತೆ ಪೊಲೀಸರಿಗೂ ಕೂಡ ಈ ಒಂದು ಮನವಿಯ ಪ್ರತಿಯನ್ನ ಕೊಡಿ ಅನ್ನುವಂಥದ್ದನ್ನ, ಮತ್ತೆ ಈ ಅರ್ಜಿಯನ್ನ ಕಾನೂನಾತ್ಮಕವಾಗಿ ಪರಿಗಣಿಸಿ ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇರುವಂತದ್ದು. ಹಾಗಾಗಿ ಈವರೆಗೆ ಏನೊಂದು ಮನವಿಯನ್ನ ಅಂದ್ರೆ ಅನುಮತಿಯನ್ನು ಪಡ್ಕೊಳ್ಳುವಂತ ಪ್ರಕ್ರಿಯೆಗಳು ನಡೆದಿತ್ತೆ, ಆ ಎಲ್ಲಾ ಪ್ರಕ್ರಿಯೆಯು ಕೂಡ ಹೊಸದಾಗಿ ಮತ್ತೆ ಶುರುವಾಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ 24ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಆ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಸಾಧ್ಯತೆಗಳ ಬಗ್ಗೆ ಒಂದಷ್ಟು ಮನವಿ ಅಂದ್ರೆ ಮಾಹಿತಿಯನ್ನ ಸರ್ಕಾರ ಕೊಡಬೇಕಾಗುತ್ತೆ. ಅದನ್ನ ಪರಿಗಣಿಸಿ ಈ ಒಂದು RSSನ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡ್ಬೇಕೇ ಬೇಡವೆ ಅನ್ನುವಂಥದ್ದನ್ನ ಈಗೇನು ಹೈಕೋರ್ಟ್ ನಿರ್ಧಾರ ಮಾಡುತ್ತೆ. ಇವತ್ತಿನ ಮಟ್ಟಿಗೆ ಇವತ್ತೇನು ಪಥಸಂಚಲನವನ್ನ ಮಾಡ್ಲಿಕ್ಕೆ ಅದಷ್ಟು ತಯಾರಿಗಳನ್ನು ಮಾಡ್ಕೊಳ್ಳಲಾಗಿತ್ತು. ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಲ್ಯಾಂಡ್ ಆರ್ಡರ್ ಅಂದ್ರೆ ವ್ಯತ್ಯಾಸ ಆಗಬಹುದಂತದ್ದು, ಮತ್ತೆ ಹೆಚ್ಚಿನ ಸಂಘಟನೆಗಳು ಒಂದೇ ದಿನ ಸೇರ್ಲಿಕ್ಕೆ ಅನುಮತಿ ಅಂದ್ರೆ ಕೋರಿರೋದ್ರಿಂದ ಇವತ್ತು ಬೇಡ ಅನ್ನುವಂಥದ್ದು. ಮತ್ತೆ ನವೆಂಬರ್ 2ಕ್ಕೆ RSS ಒಂದು ಏನು ಪಥಸಂಚಲನವನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳುತ್ತೆ, ಆ ಡೇಟ್ಗೆ ಬೇರೆಯವರಿಗೆ ಅನುಮತಿಯನ್ನ ಕೊಡಬಾರದು ಅನ್ನುವಂಥದ್ದು ಕೂಡ ಸೂಚ್ಯವಾಗಿ ಹೈಕೋರ್ಟ್ ಹೇಳಿರುವಂತದ್ದು. ಅಂದ್ರೆ ಬೇರೆ ಬೇರೆ ಸಂಘಟನೆಗಳು ಒಂದಷ್ಟು ಕಾರ್ಯಕ್ರಮವನ್ನ ಪಥಸಂಚಲನದಲ್ಲಿ ಮಾಡ್ಕೊಳ್ಳಿಕ್ಕೆ ಏನು ಅನುಮತಿಯನ್ನ ಕೋರಿದರೆ ಪ್ರತ್ಯೇಕ ದಿನಗಳಲ್ಲಿ ಅವರಿಗೆ ಅವಕಾಶವನ್ನ ಕೊಡಿ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನವೆಂಬರ್ 2ಕ್ಕೆ ನಾವು ಒಂದು ಪಥಸಂಚಲನವನ್ನ ಮಾಡ್ಲಿಕ್ಕೆ ಸಿದ್ಧತೆ ಅನ್ನುವಂಥದ್ದನ್ನ RSS ಆಯೋಜಕರ ಪರವಾಗಿ ಇದ್ದಂತ ವಕೀಲರು ಹೇಳಿರುವಂತದ್ದು. ಹಾಗಾಗಿ 24ನೇ ತಾರೀಕು ಹೈಕೋರ್ಟ್ ನಲ್ಲಿ ಮತ್ತೆ ಏನು ಆರ್ಗ್ಯುಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗಿರುವಂತದ್ದು. ಈಗ ಹೈಕೋರ್ಟ್ ಹೇಳಿರುವಂತದ್ದು ಕೂಡ ಜಿಲ್ಲಾಧಿಕಾರಿಗಳು ಈ ಅರ್ಜಿಯನ್ನ ಕಾನೂನಾತ್ಮಕವಾಗಿ ಪರಿಗಣಿಸಿ ಅಂತೇಳಿ, ಅಂದ್ರೆ ಅದನ್ನ ನಿರಾಕರಣೆ ಮಾಡಿ ಅನ್ನುವಂಥದ್ದಾಗ್ಲಿ ಅಥವಾ ಅಂಗೀಕಾರ ಮಾಡೋದು ಅನ್ನೋದಲ್ಲ, ಅದ್ರ ಕಾನೂನಾತ್ಮಕವಾಗಿ ಅದನ್ನ ಪರಿಗಣಿಸಬೇಕಾಗುತ್ತೆ. ಒಂದ್ ವೇಳೆ ರಿಜೆಕ್ಟ್ ಮಾಡಿದ್ರೆ ಅದಕ್ಕೆ ಸೂಕ್ತ ಕಾರಣವನ್ನ ಕೊಡಬೇಕಾಗುತ್ತೆ, ಅಥವಾ ಒಂದ್ ವೇಳೆ ಇವರ ಅರ್ಜಿ ಸೂಕ್ತವಾಗಿದ್ದಲ್ಲಿ ಅದನ್ನ ಪರಿಗಣಿಸಿ ಅವರಿಗೆ ಒಂದಷ್ಟು ಭದ್ರತೆಯನ್ನು ನೀಡುವಂತದ್ದಾಗ್ಲಿ, ಮತ್ತೆ ಅವರಿಗೆ ಸಲಹೆ ಸೂಚನೆಗಳನ್ನ ಷರತ್ತುಗಳನ್ನ ಹಾಕಿ ಅನುಮತಿ ಕೊಡುವಂತಹದ್ದು ಜಿಲ್ಲಾಧಿಕಾರಿಗಳ ಒಂದು ವಿವೇಚನೆಗೆ ಬಿಟ್ಟಂತದ್ದು. ಹಾಗಾಗಿ 24ನೇ ತಾರೀಕು ಹೈಕೋರ್ಟ್ ಏನು ವಿಚಾರಣೆ ನಡೆಸುತ್ತೆ ಅನ್ನುವಂಥದ್ದನ್ನ ಮತ್ತೆ ಏನು ಆದೇಶವನ್ನು ಮಾಡುತ್ತೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಇದು ಬಹುತೇಕ 2ಕ್ಕೆ ಪ್ರತ್ಯೇಕ ದಿನಗಳಲ್ಲಿ ಅಂದ್ರೆ ಸರ್ಕಾರ ಕೂಡ ಕಾನೂನು ಸುವ್ಯವಸ್ಥೆ ಒಂದು ಕಾರಣವನ್ನು ಇಟ್ಟಿರೋದ್ರಿಂದ ನವೆಂಬರ್ 2ಕ್ಕೆ ಕೇವಲ RSS ಅವರು ಮಾತ್ರ ಪಥಸಂಚಲನ ಮತ್ತೆ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಅಲ್ಲಿನ ಅವತ್ತಿಗೆ ಕಾನೂನು ಸುವ್ಯವಸ್ಥೆ ಒಂದು ಪ್ರಶ್ನೆ ಎದ್ದಿಳಲ್ಲ. ಹಾಗಾಗಿ ಅವರಿಗೆ ನವೆಂಬರ್ 2ಕ್ಕೆ ಅನುಮತಿ ಸಿಗುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.